ಖೋ ವರ್ಲ್ಡ್ ಕಪ್ ಗೆದ್ದಂಥ ಖೋ ಪ್ಲೇಯರ್ಸ್ ನಂಬಿಸಿದ್ದಾರೆ. ಮೆನ್ಸ್ ಮತ್ತು ವುಮೆನ್ಸ್ ಇಬ್ಬರು ಇದನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದೊಂದು ಐತಿಹಾಸಿಕ ಕ್ಷಣ ಕರ್ನಾಟಕಕ್ಕೆ. ಅದರಲ್ಲೂ ಕೂಡ ನೀವು ಭಾರತ ತಂಡದಲ್ಲಿ ಸ್ಪರ್ಧೆಯನ್ನು ಮಾಡಿ ಒಂದು ಕಪ್ಪನ್ನು ಗೆಲ್ಲುವಂಥ ಕೆಲಸವನ್ನು ಮಾಡಿದಿರಿ. ಯಾವ ರೀತಿ ಸಂತೋಷ ಇದೆ ಸರ್? ಇದಕ್ಕೆ ಭಾಳ ಸಂತೋಷ ಇದೆ. ಏನಕ್ಕೆ ನಮ್ಮ ಇದೊಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಗೋಪಾಲಣ್ಣ ಯಂಗ್ ಪೈನರ್ ಸ್ಪೋರ್ಟ್ಸ್ ಕ್ಲಬ್ ಆಗಿ ಅದಕ್ಕೆ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಅವರು, ಪ್ರಿಯ ಕೃಷ್ಣಪ್ಪ ಅವರು, ಇವರ ಸಹಾಯದೊಂದಿಗೆ ನಾನು ಸತತ 15 ವರ್ಷದಿಂದ ಒಂದೇ ಸಂಸ್ಥೆಯಲ್ಲಿ ನಾನು ಕ್ರೀಡಾ ಅಭ್ಯಾಸ ಮಾಡ್ತಿದ್ದೆ. ಸೊ ಆ ಒಂದು ಕ್ರೀಡೆಗೆ ಇವತ್ತು ನಾನು ಪೂರಕವಾಗಿ ಒಂದು ಅತ್ಯುನ್ನತ ಮಟ್ಟವಾದ ಖೋ ವರ್ಲ್ಡ್ ಕಪ್ಪನ್ನು ನಾನು ಪ್ರತಿನಿಧಿಸಿ ಕರ್ನಾಟಕದಿಂದ ಏಕೈಕ ಆಟಗಾರನಾಗಿ ಪುರುಷರಲ್ಲಿ ಇವತ್ತು ನಾವು ಭಾರತ ತಂಡಕ್ಕೆ ವಿಜಯೋತ್ಸವ ಅಂದರೆ ಪ್ರಥಮ ಬಹುಮಾನನ ಗೋಲ್ಡ್ ಮೆಡಲನ್ನು ಗೆದ್ದಿರೋದು ಭಾಳ ಸಂತೋಷ ಇದೆ ಸರ್. ಮನೇಲೂ ಕೂಡ ತುಂಬ ಖುಷಿಯಾಗಿದ್ದಾರೆ. CM ಕೂಡ ಅಭಿನಂದನೆ ಸಲ್ಲಿಸಕ್ಕೆ ಕಳಿಸಿದ್ರು. ಭಾಳ ಖುಷಿ ಇದೆ ಸರ್. ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ? ಅಂದರೆ ರಾಜ್ಯದಿಂದಲೇ ಸೆಲೆಕ್ಟ್ ಆಗೋದು ಹೆಚ್ಚಿನ ವಿಚಾರ, ಅದರಲ್ಲೂ ಕೂಡ ಕರ್ನಾಟಕದಿಂದ ಸೆಲೆಕ್ಟ್ ಆಗಿ ಇವತ್ತು ನೀವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇದ್ದೀರಿ. ಸರ್, ತುಂಬಾ ಪ್ರಯತ್ನ ಮಾಡ್ತಿದ್ದೆ. ನಾನು 2008ರಿಂದ ಸತತ 2008ರಿಂದ ಆಡ್ತಿರೋದ್ರಿಂದ ನನಗೆ ರೆಗ್ಯುಲರ್ ನಾನು 2012ರಿಂದ ಇಲ್ಲಿವರೆಗೂ ಸತತವಾಗಿ ನಾನು ಆಡ್ಕೊಂಡೇ ಬರ್ತಾಯಿದ್ದೀನಿ. ಅಂದರೆ ನ್ಯಾಷನಲ್ ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ರೀಸೆಂಟ್ ನನ್ನ ಉತ್ತಮವಾದ ಪ್ರದರ್ಶನದೊಂದಿಗೆ ನಾನು ಇದಕ್ಕೆ ಆಯ್ಕೆ ಸಮಿತಿಯಲ್ಲಿ ಸೆಲೆಕ್ಷನ್ ಆಗಿದ್ದೆ. 60ರಲ್ಲಿದ್ದೆ. ಸೊ ಫೈನಲ್ 15ರಲ್ಲಾಗಿ ಭಾರತ ತಂಡಕ್ಕೆ ಸೆಲೆಕ್ಷನ್ ಆಗಿದ್ದು. ಸರ್, ಪ್ರಿಪ್ರೇಷನ್ ಅಂದರೆ ನಾವು ಬೆಳಗ್ಗೆ ಸಂಜೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಅದಕ್ಕೆ ಪೂರಕವಾಗಿ ನಮ್ಮದು ಕ್ಲಬ್ಬಲ್ಲಿ ಸಂಸ್ಥೆಯಲ್ಲಿ ಏನು ಬೇಕು, ನಮ್ಮ ಸಂಸ್ಥೆ ಅಧ್ಯಕ್ಷರು ಗೋಪಾಲಣ್ಣ ಮತ್ತು ನಮ್ಮ ಸಂಸ್ಥೆ ಬೆನ್ನೆಲುಬಾಗಿರೋರು ಕೃಷ್ಣಪ್ಪ ಮತ್ತು ಪ್ರಿಯ ಕೃಷ್ಣಪ್ಪ ಅವರು, ಇವರೆಲ್ಲ ತುಂಬ ಸಹಾಯ ಮಾಡ್ತಾರೆ. ಅಂದರೆ ನಮ್ಮದೊಂದು ಸಂಸ್ಥೆ ಮುಂದೆ ಬರಬೇಕು. ಆ ಒಂದು ನಮ್ಮದು ಚಿಕ್ಕ ಗ್ರೌಂಡ್ ಇದೆ ವಿಜಯನಗರಲ್ಲಿ, ಗಾಂಧಿ ಗ್ರೌಂಡು. ಕ್ರಿಕೆಟ್ ಆಡೋ ಗ್ರೌಂಡಲ್ಲಿ ನಮ್ಮ ಖೋಗೆ ಅಂತ ಇಷ್ಟು ಗ್ರೌಂಡ್ ಅಂತಿದೆ. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಕೂಡ ಅಲ್ಲೇ. ಮತ್ತು ಸ್ಟೇಟಿಂದ ಸಹಾಯ ನಮ್ಮ ಲೋಕೇಶ್ವರ್ ಸರು ಮತ್ತು ಮಲ್ಲಿಕ್ ಸರು, ನಮ್ಮ KKFI ಅವರು, ತ್ಯಾಗಿ ಸುಧಾಂಶು ಮಿಚಲ್ ಸರ್ ಅಂತೆಲ್ಲ ಇದ್ದಾರೆ. ಇವರೆಲ್ಲ ಪ್ರೋತ್ಸಾಹ. ಖೋ ಇವತ್ತು ಈ ಒಂದು ಮಟ್ಟಕ್ಕೆ ಬಂದು ಸ್ಟಾರ್ ಸ್ಪೋರ್ಟ್ಸ್ ಅನ್ನೋ ಒಂದು ಚಾನಲಲ್ಲಿ ಲೈವ್ ಬಂದಿದ್ದು. ಕ್ರಿಕೆಟ್, ಹಾಕಿ ಆದಮೇಲೆ ಇದೆ ಮೊದಲ ಒಂದು ಸ್ಪೋರ್ಟ್ಸು. ಸೊ ಎಲ್ರಿಗೂ ಖೋ ಈ ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ತಲುಪಿದೆ ಅಂತ ಅಂದ್ಕೊಂಡಿದ್ದೀವಿ. ಅದು ನಮಗೆ ಪರ್ಸ್ನಲಾಗಿ ಖೋ ಪ್ಲೇಯರ್ ಆಗಿ ಭಾಳ ಖುಷಿ ಇದೆ ಸರ್. ಈಗ ಖೋಖೋವನ್ನು ಗ್ರಾಮೀಣ ಕ್ರೀಡೆ ಅಂತ ಹೇಳ್ತಾರೆ. ಕ್ರಿಕೆಟು, ಹಾಕಿ, ಫುಟ್ಬಾಲ್ ಅಂತ ಕ್ರೀಡೆಗಳಿಗೆ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾರೆ. ಖೋ ಕೂಡ ಆ ರೀತಿ ಆಗಬೇಕು ಅನ್ನೋದು ಆ್ಯಸ್ ಅ ಪ್ಲೇಯರ್ ಆಗಿ ನಿಮ್ಮ ಒಪಿನಿಯನ್? ಸರ್, ಹೌದು, ನನ್ನ ಒಪಿನಿಯನ್ ಅದೇನೆ. ನಾನು ಹೇಳ್ತೀನಿ ನೋಡಿ, ಸಿಂಪಲಾಗಿ ಹೇಳ್ಬೇಕಂದ್ರೆ ಒಲಿಂಪಿಕ್ಸಲ್ಲಿ ಈಗ ಇಂಡಿಯಾ ಮೆಡಲ್ ತರ್ತಿಲ್ಲ ಅಂತ ಹೇಳ್ತೀರಾ. ಕ್ರಿಕೆಟು ದುಡ್ಡಿರೋದಕ್ಕೆ ಇವಾಗ ಪ್ಲೇಸ್ ಮಾಡದೇ ಇರೋರಿಗೆ ದುಡ್ಡು ಕೊಡ್ತಿದ್ದೀರಾ. ಇವಾಗ ಎಲ್ಲ ಸ್ಟೇಟಲ್ಲೂ ನಾವು ಇವಾಗ ಗೆದ್ದು ಬಂದ ತಕ್ಷಣ ಸರ್ 2 ಕೋಟಿ 3 ಕೋಟಿ ಅನೌನ್ಸ್ ಮಾಡ್ತಾರೆ. ಯಾಕಂದರೆ ವರ್ಲ್ಡ್ ಕಪ್ ಅಂದರೆ ಅದರ ಅಮೌಂಟು ವ್ಯಾಲ್ಯೂ ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ರೆಪ್ರೆಸೆಂಟ್ ಎಷ್ಟೆಲ್ಲ ಆಡಿದ್ದೀವಿ. ಬಟ್ ವರ್ಲ್ಡ್ ಕಪ್ ಆಡೋದಕ್ಕೆ ಅದಕ್ಕೆ ರೇಂಜಾಗೆ 2 ಕೋಟಿ 3 ಕೋಟಿ ರಿಲೀಸ್ ಮಾಡ್ತಿದ್ದಾರೆ. ಬಟ್ ನಮ್ಮ ಸ್ಟೇಟಲ್ಲಿ ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ಅದೇ ಪ್ರೋತ್ಸಾಹ ಸಿಕ್ಕಿಲ್ಲ ಸರ್. ಅದೊಂದು ಭಾಳ ಇನ್ನೂ ನೀರಸಪ್ರ ಅಂತ ಅನ್ಸತ್ತೆ. ನಾವು ಇಷ್ಟು ಅಚೀವ್ಮೆಂಟ್ ಮಾಡಿದ್ದೀವಿ. ಮತ್ತು ಒಲಿಂಪಿಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನೀವು ಗೋಲ್ಡ್ ಮೆಡಲ್. ಈಗ 36 ಒಲಿಂಪಿಕ್ಗೆ ಖೋ ಆ್ಯಡ್ ಆಗ್ತಿದೆ. ಸೊ ಅಲ್ಲಿಗೆ ನಾವು ಆ್ಯಡ್ ಆಗ್ತಿದೆ ಅಂದರೆ ನಾವು ಓಪನ್ ಆಗಿ ನಮ್ಮ ಇಂಡಿಯಾ ಸ್ಪೋರ್ಟ್ಸ್ ಮಿನಿಸ್ಟರ್ ಹತ್ರನೂ ಅದೇ ಹೇಳಿದ್ವಿ. ಫಸ್ಟ್ ಯಾರು ಗೋಲ್ಡ್ ಮೆಡಲ್ ತರ್ತಾರೆ ಅಂದರೆ ಅದು ಖೋನೇ ಆಗಿರುತ್ತೆ. ಯಾಕಂದರೆ ನೀವೆಲ್ಲ ಬೇರೆ ದೇಶದ ಗೇಮ್ ಅಡಾಪ್ಟ್ ಮಾಡ್ಕೊಂಡು ಇಲ್ಲ ಆಡ್ತಿದ್ದೀವಿ. ಅದಕ್ಕೆ ನಾವು ಯಾವುದು ಗೆಲ್ತಿಲ್ಲ. ಇದು ಫಸ್ಟ್ ಗೇಮು. ಇವತ್ತು ನಾವು ಬ್ರೆಜಿಲ್ ಜೊತೆ ಆಡಿದ್ವಿ, ಸೌತ್ ಆಫ್ರಿಕಾ ಜೊತೆ ಆಡಿದ್ದೀವಿ, ನಮ್ಮ ಪೋಲಲ್ಲೇ ಇದ್ದರು. ಸೊ ನಾವು ಈಗ ಎಲ್ಲ ದೇಶದವರು ಅಕ್ಸೆಪ್ಟ್ ಮಾಡಿ ಆಡ್ತಿದ್ದಾರೆ ಅಂದರೆ ಪ್ರತಿಯೊಂದು ದೇಶದ ಥರ ನಾವು ಮೆಡಲ್ ತರ್ತಿದ್ದೀವಿ, ನಾವು ಮಾಡಬೇಕು ಅಂತಂದರೆ ಎಲ್ಲ ಸ್ಪೋರ್ಟ್ಸ್ಗೂ ಏನು ಇಡೀ ಇಂಡಿಯಾದಲ್ಲಿ ಈಗ ಸಪೋರ್ಟ್ ಸಿಗ್ತಿದೆ. ಈಗ ನಮ್ಮ ಜೊತೆ ನಾವು ಯಾರು 15 ಜನ ಗೆದ್ವಲ್ಲ, ಪ್ರತಿಯೊಂದು ಸ್ಟೇಟಲ್ಲೂ ಎಲ್ಲರಿಗೂ ಕನಿಷ್ಠ ಪಕ್ಷ 1.5 ಕೋಟಿ ಮೇಲೆ ಇಂಡಿವಿಜುವಲ್ ಪ್ರೈಸ್ ಕೊಟ್ಟು ಕ್ಲಾಸ್ ಎ ಜಾಬ್ ಅನೌನ್ಸ್ ಮಾಡಿದ್ದಾರೆ. ಬಟ್ ನಮ್ಮ ಸ್ಟೇಟಲ್ಲಿ ಯಾವುದೇ ರೀತಿ ಪ್ರೋತ್ಸಾಹ ಕೊಡಲಿಲ್ಲ. ಅದು ಇನ್ನೂ ಅಂದರೆ ಇತ್ತೀಚೆಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ಸ್ಪೋರ್ಟ್ಸಿಗೆ ಅವರೇ ಇದುವರೆಗೂ ತುಂಬ ಮಾಡಿರೋದು. ಸದ್ಯಕ್ಕೆ ಇವಾಗ ನಮಗೆ ನಗದು ಬಹುಮಾನವಾಗಿ 5 ಲಕ್ಷ ಅನೌನ್ಸ್ ಮಾಡಿದ್ದಾರೆ. ಬಟ್ ನಮಗದು ಹೆಚ್ಚಾಗೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಸರ್. ಇದಿಷ್ಟು ವರ್ಲ್ಡ್ ಕಪ್ ಗೆದ್ದಂತಹ ಖೋ ಕ್ರೀಡಾಪಟುಗಳ ಮಾತು. ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.